ಚಲನಚಿತ್ರ ವಾರ್ತಾ ಮಂದಿರಗಳು ಏನು ಕಾವೇರಿ ಸಮಸ್ಯೆ ಹಲವಾರು ಶತಮಾನಗಳಿಂದ ನಡೀತಾ ಸಮಸ್ಯೆಗೆ ಇವತ್ತು ಬೆಂಬಲ ಇಡೀ ಚಿತ್ರೋದ್ಯಮನ ಮಾಡಿದ್ದಾರೆ. ಅದಕ್ಕೆ ಮೊದಲನೇದಾಗಿ ನಾನು ಒಂದು ನಿಮಿಷ ಸುಮ್ಮನೆ ಇರಬೇಕು. ಜೈಕಾರ ಮಾಡೋದಲ್ಲ ಇಲ್ಲಿ ಪಾಯಿಂಟ್ ಹೇಳ್ತೀನಿ ಅಷ್ಟೇ. ಇವತ್ತೇನು ನಮಗೆ ಯಾಕೆಂದ್ರೆ ನಾವು ಒಂದು ಅಂಗಾಂಗ, ನಮ್ಮಲ್ಲಿ ನಮ್ಮ ಪಾಲು ಈ ದೇಶಕ್ಕೆ ಹಲವಾರು ಕ್ಷೇತ್ರದಲ್ಲಿದೆ. ಇವತ್ತು ಹೇಗೆ ವಿಶ್ವದಲ್ಲಿ ಭಾರತ ದೇಶ ಅಂದ್ರೆ ಅದಕ್ಕೆ ಒಂದು ವೈಶಿಷ್ಟ್ಯತೆ ಇದೆ. ಅದರಲ್ಲೂ ನಾವು ಕನ್ನಡಿಗರಿಗೆ ಅದರಲ್ಲೂ ಇನ್ನಷ್ಟು ವೈಶಿಷ್ಟ್ಯತೆ ಇದೆ. ಸುಮ್ಮನೆ ಇರಬೇಕು. ನಿಮಗೆಲ್ಲ ತಿಳಿದಿರೋ ಹಾಗೆ ಯಾವುದೇ ವಿದೇಶದ ಪ್ರಧಾನಮಂತ್ರಿ ಅಥವಾ ಅಧ್ಯಕ್ಷರು ಬಂದ್ರೆ ನೇರವಾಗಿ ದೆಹಲಿಗೆ ಹೋಗಿ ಅವರಿಗೆ ಏನಾದರೂ ಒಂದು ಚೂರು ಪುರುಸೊತ್ತಿದ್ರೆ ದಕ್ಷಿಣ ಭಾರತಕ್ಕೆ ಬರ್ತಿದ್ರು. ಅದು ಎಲ್ಲಿಗೆ ಬರ್ತಿದ್ರು? ಅವತ್ತಿಂದ ಮಡ್ರಾಸಿಗೆ ಬರ್ತಿದ್ರು, ಬೆಂಗಳೂರು ನಗರಕ್ಕೆ ಬರ್ತಿರಲಿಲ್ಲ. ಆದರೆ ಇವತ್ತು ಬೇಕಾದಷ್ಟು ಪ್ರಧಾನಮಂತ್ರಿಗಳು ಅಧ್ಯಕ್ಷರೆಲ್ಲ ನೇರವಾಗಿ ಬೆಂಗಳೂರಿಗೆ ಬಂದು ಅವರಿಗೆ ಪುರುಸೊತ್ತಿದ್ರೆ ಡೆಲ್ಲಿಗೆ ಹೋಗ್ತಾರೆ, ಇಲ್ಲಾಂದ್ರೆ ಬೇಡ ಅಂತ ಬೆಂಗಳೂರು ನಗರದ ಮಾಹಿತಿ ತಂತ್ರಜ್ಞಾನ ಎಲ್ಲ ನೋಡಿಕೊಂಡು ವಾಪಸ್ ಹೊರಟೋಗ್ಬಿಡ್ತಾರೆ. ಅದಕ್ಕೆ ನಮ್ಮ ಕನ್ನಡಿಗರ ಪಾಲು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕರ್ನಾಟಕದ ಧ್ವಜವನ್ನು ಎತ್ತಿ ಹಿಡಿದಿದೆ. ನಾವೇನು ಕೇಳ್ತಾ ಇಲ್ಲ, ನಾವು ನೀರು ಬಿಡಲ್ಲ ಅಂತ ಹೇಳ್ತಿಲ್ಲ, ನೀರು ಬಿಡ್ತೀವಿ. ನಮ್ಮ ಹತ್ರ 100 ರೂಪಾಯಿ ಇದ್ದಾಗ 50 ರೂಪಾಯಿ ಕೇಳಿ, 1 ರೂಪಾಯಿ ಇದ್ದಾಗ ಯಾಕಪ್ಪ 50 ರೂಪಾಯಿ ಕೇಳ್ತೀರಾ? ಅದು ಅನ್ಯಾಯ, ಇದು ಅನ್ಯಾಯ. ಈ ಸಮಸ್ಯೆ ಬಹಳ ಸುಲಭವಾಗಿ ನಾವು ಇದೇನು ಅದೇನೋ ಅಂತಾರಲ್ಲ, ಮಾಲಂಗಿ ಮಾಡುವಾಗಿ ತಲಕಾಡು ಮಕ್ಕಳಾಗಿರ್ಲಿ ಅಂತ ಉಳಿಸ್ಬೇಕಾದ್ರೆ ಅವಳು ಈ ಹಂಗಾಗಿದೆ ಅಷ್ಟೇ. ಇದು ಬಹಳ ಸಿಂಪಲ್ ಆಗಿದೆ. ಇದು ಸಾಲ್ವೇಷನ್ ಏನಿಲ್ಲ, ವೆರಿ ಸಿಂಪಲ್. ಬೇಗ ಮಳೆ ಬರಬೇಕು ಇಲ್ಲ, ಅದು ಬೇಡ. ನವೆಂಬರ್ಲಿ ಇಷ್ಟು ನೀರಿದ್ರೆ ಇಟ್ಬಿಡಿ, ಸೆಪ್ಟೆಂಬರ್ಲಿ ಇಷ್ಟು ನೀರಿದ್ರೆ ಇಟ್ಬಿಡಿ, ಅಕ್ಟೋಬರ್ಲಿ ಇಟ್ಟಿದ್ರೆ ಇಟ್ಬಿಡಿ, ಮಳೆಯಲ್ಲಿ ನೀರಿನಿಂದ ಈಡು ಬಿಡಬೇಡಿ ಅಂತ ಒಂದು ಸೂತ್ರ ನೋಡ್ಕೊಟ್ಟು ಈ ಸಂಕೀರ್ಣವಾದ ಸೂತ್ರನ ಇವತ್ತು ನಮಗೇನು ನಾವು ಸುಖ ಹಂಚ್ಕೊಳ್ತೀವಿ, ಅದೇ ರೀತಿ ಕೂಡ ತಮಿಳುನಾಡು ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಇಲ್ಲ ಕೇರಳ ಆಗಿರ್ಬೋದು, ನಾವೆಲ್ಲ ಈ ದೇಶದ ಒಂದು ಅಂಗ ಇರ್ಬೋದು. ನಮ್ಮೆಲ್ಲರ ಪಾಲು ಈ ದೇಶಕ್ಕಿದೆ. ನಾವೆಲ್ಲ ಈ ಅಣ್ಣ ತಮ್ಮಂದಿರ ನಮಗೆ ಮಾತ್ರ ಯಾಕೆ ಅನ್ಯಾಯ ನಡೀತಾ ಇದೆ? ಬೇಕಾದಷ್ಟು ಏನು FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ತಂದ್ರು, FDRD ತಂದ್ರು, ರೂರಲ್ಗೆ ಎಲೆಕ್ಟ್ರಿಸಿಟಿ ತಂದ್ರು, ಈ ರೂರಲ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ತಂದ್ರು. ಹೀಗೆ ರಾಷ್ಟ್ರನ ಆಳ್ತಾ ಇರುವಂತ ಪ್ರಧಾನಮಂತ್ರಿಗಳು ಮೊದಲು ಅಧ್ಯಯನ ಮಾಡಿಸಿ ಆಮೇಲೆ ತೀರ್ಮಾನ ಕೊಟ್ಬಿಟ್ಟು ಅಧ್ಯಯನ ಮಾಡ್ಸಕ್ ಕಳಿಸಿದ್ದಾರೆ. ಎಂತ ಅನ್ಯಾಯ! ಎಲ್ಲ ಓಪನ್ ಆಗಿ ಇಟ್ಬಿಡ್ತೀವಲ್ಲ ನಾವೆಲ್ಲ. ಏನ್ ಮಾಡಿದ್ವಿ? ರಾಜಭವನ್ ರಾಮನ್ಗೆ ಹನುಮಂತರಿಗೆ ಬಂದು ಕೇಳಿದಂತೆ ಎಲ್ಲಪ್ಪ ನೀ ಡ್ರಾಮ ಅಂತ ಅಧ್ಯಕ್ಷ ಕೂಡ ಇರ್ಬೋದು ತೋರಿಸಿದಂತೆ ಹೊರಗಡೆ ನಮ್ಮ ಸಮಸ್ಯೆಗಳನ್ನೆಲ್ಲ ಸುಪ್ರೀಂ ಕೋರ್ಟ್ಗಾಗಲಿ, ಕೇಂದ್ರ ಸರ್ಕಾರಕ್ಕಾಗಲಿ, ರಾಜ್ಯ ಸರ್ಕಾರಕ್ಕಾಗಲಿ ನಾವು ಎದೆ ಬಿಚ್ಚಿ ಸೀಳು ತೋರಿಸಿದೀವಿ. ಇದ್ರ ಮೇಲೆ ಇನ್ನೇನಿಲ್ಲ. ದಯವಿಟ್ಟು ನೀವೆಲ್ಲ ವಿದ್ಯಾವಂತರಿದ್ದ ರಾಷ್ಟ್ರವನ್ನು ಆಳ್ತಾ ಇದ್ದೀರಾ. ನೀವೆಲ್ಲ ಯೋಚನೆ ಮಾಡಿ ಕರ್ನಾಟಕಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ಪ್ರಧಾನಮಂತ್ರಿ ಅವರಿಗೆ ನೇರವಾಗಿ ನನ್ನ ಬೇಡಿಕೆ. ಎಲ್ಲ ಶಾಂತಿಯುತರಾಗಿ ನಾವು ಏನೇ ಗಲಾಟೆ ಮಾಡಿದ್ರು, ಏನೇ ಬಂದ್ ಮಾಡಿದ್ರು ನಮ್ಮ ಹೊಟ್ಟೆಗೆ ಹೊರತು ಅವ್ರ ಹೊಟ್ಟೆಗಲ್ಲ. ಆದ್ರಿಂದ ಇದನ್ನೆಲ್ಲ ತಿಳಿದು ನಾವು ಶಾಂತಿಯುತವಾಗಿ, ಕನ್ನಡಿಗರು ಶಾಂತಿ ಪ್ರಿಯರು ಇವೆಲ್ಲ ಇವತ್ತು ಇಷ್ಟೊಂದು ಕರ್ನಾಟಕದಲ್ಲಿ ಮುಗಿಲಿಂದ ಈ ಒಂದು ಈ ಹೋರಾಟ ನಡೀತಾ ಇದೆ. ಆದ್ರಿಂದ ನೀವೆಲ್ಲರೂ ಜಾತ್ಯತೀತವಾಗಿ ನಡೆಸಿ ಅಂತ ಹೇಳಿ
ಮೊದಲನೇದಾಗಿ ಕರ್ನಾಟಕ ವಾಣಿಜ್ಯ ಮಂಡಳಿಗೆ ನಾನು ಅವರಿಗೆ ಧನ್ಯವಾದ ಅರ್ಪಿಸಿ ಎಲ್ಲ ಸದಸ್ಯರಿಗೂ ಎಲ್ಲ ನಮ್ಮ ಕರ್ನಾಟಕದ ಚಲನಚಿತ್ರರಂಗದ ಎಲ್ಲ ಕಲಾವಿದರಿರ್ಬೋದು ವರ್ಗದಲ್ಲಿರ್ಬೋದು ಎಲ್ಲರಿಗೂ ವಂದನೆ ಅರ್ಪಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.